ಇವತ್ತು ನಾವು ತುಂಬ ರುಚಿಯಾಗಿರುವಂತಹ ಅಷ್ಟೇ ಆರೋಗ್ಯಕರವಾಗಿರುವಂತಹ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ಇದು ನಾನು ಮಾಡ್ತಾ ಇರೋದು ಜೋಳದ ಹಿಟ್ಟಿನ ಮಸಾಲೆ ರೊಟ್ಟಿ ಮತ್ತು ಶೇಂಗಾ ಚಟ್ನಿ. ಎರಡು ರೆಸಿಪಿಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಇವತ್ತು ನಾವು ಜೋಳದ ಹಿಟ್ಟಿನ ತಾಳಿಪಿಟ್ಟು ಅಥವಾ ಮಸಾಲೆ ರೊಟ್ಟಿಯನ್ನು ಮತ್ತು ಶೇಂಗಾ ಚಟ್ನಿಯನ್ನು ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನು ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ. ನಾನು ಈ ಬೌಲಿನಲ್ಲಿ 2 ಬೌಲ್ನಷ್ಟು ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ. ನಾನು ಮಾಡಿರುವಂತಹ ಅಳತೆಯಲ್ಲಿ 12 ರೊಟ್ಟಿಗಳು ಆಗಿದೆ. ಈ ಜೋಳದ ಹಿಟ್ಟಿಗೆ ಸಣ್ಣದಾಗಿ ಹೆಚ್ಚಿರುವಂತಹ ಹಸಿಮೆಣಸು, ತುರಿದಿರುವಂತಹ ಶುಂಠಿಯನ್ನು ಹಾಕ್ತಾ ಇದ್ದೀನಿ. ಮತ್ತು ತುರಿದಿರುವಂತಹ ಕ್ಯಾರೆಟು, ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಮತ್ತು ತುರಿದಿರುವಂತಹ ಸೌತೆಕಾಯಿಯನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಇಷ್ಟೇ ಅನುಸಾರವಾಗಿ ಯಾವ ತರಕಾರಿಗಳನ್ನು ಬೇಕಿದ್ರೂ ಹಾಕ್ಕೊಳ್ಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ 1 ಚಮಚದಷ್ಟು ಜೀರಿಗೆಯನ್ನು ಹಾಕಿ 1 ಚಮಚದಷ್ಟು ಅರಿಶಿಣವನ್ನು ಹಾಕ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಡ್ರೈ ಆಗಿ ಒಂದ್ಸಲ ನಾನು ಇದನ್ನು ಕಲಿಸ್ಕೊತಾ ಇದ್ದೀನಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಜೋಳ ಅಂತ ಹೇಳ್ತಾರೆ. ಜೋಳದ ರೊಟ್ಟಿಯನ್ನು ತುಂಬ ಜನಕ್ಕೆ ಮಾಡೋದಕ್ಕೆ ಬರಲ್ಲ. ಉತ್ತರ ಕರ್ನಾಟಕದವರು ಮಾಡ್ತಾರೆ, ಆದರೆ ಈ ಕಡೆ ಅವರಿಗೆ ಜೋಳದ ರೊಟ್ಟಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ತಾಳಿಪಿಟ್ಟನ್ನು ಯಾರು ಬೇಕಿದ್ರೂ ಮಾಡ್ಬೋದು ಫ್ರೆಂಡ್ಸ್. ಇದೆಲ್ಲ ತರಕಾರಿಯನ್ನು ಹಾಕೋದ್ರಿಂದ ಆರೋಗ್ಯಕ್ಕೂ ಸಹ ಇದು ತುಂಬಾ ಒಳ್ಳೆಯದು. ಡಯೆಟ್ ಮಾಡ್ತಾ ಇರೋರಿಗಂತೂ ಇದೊಂದು ಹೇಳಿ ಮಾಡಿಸಿದಂತಹ ರೆಸಿಪಿ ಅಂತ ಹೇಳ್ತೀನಿ. ಇವಾಗ ಇದಕ್ಕೆ ಚೂರೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಹಿಟ್ಟನ್ನು ಸ್ವಲ್ಪ ಮೃದುವಾಗಿ ಕಲಿಸ್ಕೊಳ್ಳಿ. ನಾವು ಅಕ್ಕಿ ಹಿಟ್ಟಿನ ತಾಳಿಪಿಟ್ಟಿಗೆಲ್ಲ ಯಾವ ರೀತಿ ಕಲಿಸ್ಕೋತೀವೋ ಅದೇ ಥರ. ತುಂಬ ತೆಳುವಾಗೂ ಬೇಡ, ತುಂಬ ಗಟ್ಟಿಯಾಗಿ ಆಗಿಬಿಟ್ರೂ ರೊಟ್ಟಿ ಗಟ್ಟಿಯಾಗಿಬಿಡತ್ತೆ. ನೋಡಿ, ಈ ರೀತಿ ನಾನು ಮೆತ್ತಗೆ ಇದನ್ನು ಕಲಿಸ್ಕೊಂಡಿದ್ದೀನಿ. ಈಗ ಶೇಂಗಾ ಚಟ್ನಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಾನು ಇದರಲ್ಲಿ 1/4 ಬೌಲ್ನಷ್ಟು ಶೇಂಗಾ ಬೀಜವನ್ನು ತೊಗೊಂಡಿದ್ದೀನಿ. ಚಟ್ನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಶೇಂಗಾವನ್ನು ಹಾಕ್ಕೊಳ್ಳಿ. ಶೇಂಗಾನೇ ಇಲ್ಲಿ ಹಾಕೋದು, ತೆಂಗಿನಕಾಯಿ ಎಲ್ಲ ಹಾಕೋದಿಲ್ಲ ಈ ಚಟ್ನಿಗೆ. ಚೆನ್ನಾಗಿ ಇದು ಸಿಡಿಯೋ ತನಕ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಶೇಂಗಾ ಚೆನ್ನಾಗಿ ಹುರಿದಾದ್ಮೇಲೆ ಅದೇ ಬಾಣಲಿಗೆ ನಾನು 1 ಚಮಚದಷ್ಟು ಎಣ್ಣೆಯನ್ನು ಹಾಕಿ 5-6 ಹಸಿಮೆಣಸಿನಕಾಯಿನ ಈ ರೀತಿ ಕಟ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದರಲ್ಲಿರುವಂತಹ ಘಾಟು ಹೋಗಬೇಕಾಗತ್ತೆ. ಕಟ್ ಮಾಡೋದ್ರಿಂದ ಅದು ಸಿಡಿಯೋದಿಲ್ಲ ಅಂತ ಅಷ್ಟೇ. ಖಾರದ ನಿಮ್ಮ ಇಚ್ಛೆಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣಸಿನಕಾಯಿನ ಇಲ್ಲಿ ತಗೊಳ್ಬೋದು. ಹಸಿಮೆಣಸು ಎಣ್ಣೆಯಲ್ಲಿ ನೋಡಿ ಚೆನ್ನಾಗಿ ಈಗ ಫ್ರೈ ಆಗಿದೆ. ಹುರಿದಿರುವಂತಹ ಶೇಂಗಾ ಬೀಜ ಮತ್ತು ಹುರಿದಿರುವಂತಹ ಹಸಿಮೆಣಸು, 4-5 ಎಸಳು ಬೆಳ್ಳುಳ್ಳಿ, ಇದಿಷ್ಟನ್ನು ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು 1 ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇಲ್ಲಿ ಹಾಕಿ ಇದನ್ನು ಡ್ರೈ ಆಗಿ ಹಾಗೆ ಪೌಡರ್ ಮಾಡ್ಕೊಳ್ತೀನಿ. ಒಂದೇ ಸಲ ನೀರು ಹಾಕಬೇಡಿ, ಸ್ವಲ್ಪ ಡ್ರೈ ಆಗಿ ಇದು ಪೌಡರ್ ಆದಮೇಲೆ ನೋಡಿ ಈ ರೀತಿ ಚೆನ್ನಾಗಿ ಇದು ಪೌಡರ್ ಆಗಿದೆ. ಈಗ ಇದಕ್ಕೆ ಎಷ್ಟು ಬೇಕು ಅಷ್ಟು ಸ್ವಲ್ಪನೇ ನೀರನ್ನು ಹಾಕಿ ನುಣ್ಣಗೆ ಇದನ್ನು ರುಬ್ಕೊಂಡ್ರೆ ಆಯಿತು. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದರಲ್ಲಂತೂ ಈ ಮಸಾಲೆ ಜೋಳದ ರೊಟ್ಟಿಗೆ ಮತ್ತು ಜೋಳದ ರೊಟ್ಟಿಗೆ, ಅಕ್ಕಿ ರೊಟ್ಟಿಗೆಲ್ಲ ಒಂದು ಹೇಳಿ ಮಾಡಿಸಿದಂತಹ ಕಾಂಬಿನೇಷನ್ ಅಂತ ಹೇಳ್ಬೋದು. ಈ ಚಟ್ನಿ ತುಂಬ ಟೇಸ್ಟಿಯಾಗಿ ಇರುತ್ತೆ. ನೋಡಿ, ಇವಾಗ ಸಣ್ಣದಾಗಿ ಕಟ್ ಮಾಡಿರುವಂತಹ ಹಸಿ ಈರುಳ್ಳಿಯನ್ನು ಕಡೆಯದಾಗಿ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಸೇರಿಸೋದ್ರಿಂದಂತೂ ರುಚಿ ಡಬಲ್ ಆಗುತ್ತೆ, ತುಂಬ ಟೇಸ್ಟಿಯಾಗಿ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ರುಚಿಯಾಗಿರುವಂತಹ ಶೇಂಗಾ ಚಟ್ನಿ ತಯಾರಾಗೇ ಬಿಡ್ತು. ನೋಡಿ, ಈ ಹದದಲ್ಲಿ ಇದ್ದರೆ ನಮಗೆ ನಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ತುಂಬ ಮಾಡಿಲ್ಲ ಇದನ್ನು. ಇವಾಗ ರೊಟ್ಟಿಯನ್ನು ಮಾಡ್ಕೊಳ್ಳೋಣ. ಈಗ ನಾನು ರೊಟ್ಟಿ ಶೀಟಿಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಬಿಟ್ಟು ಸ್ವಲ್ಪ ಹಿಟ್ಟನ್ನೇ ತೊಗೊಂಡು ಕೈನಲ್ಲೇ ರೊಟ್ಟಿಯನ್ನು ತಟ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಇದಿಲ್ಲ ಅಂದರೆ ಬಾಳೆ ಎಲೆಯಲ್ಲಿ ಮಾಡ್ಕೊಳ್ಳಿ. ಬಾಳೆ ಎಲೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ರೊಟ್ಟಿ ತುಂಬ ದಪ್ಪ ಇದ್ರೂ ಚೆನ್ನಾಗಾಗಲ್ಲ, ತುಂಬ ತೆಳುವಾಗಿಬಿಟ್ರು ತುಂಬ ಕಟಿ ಆಗಿಬಿಡುತ್ತೆ ರೊಟ್ಟಿ. ಸೊ ಹದವಾಗಿ ಇದನ್ನು ತಟ್ಕೊಳ್ಳಿ. ತಟ್ಟೋದಕ್ಕಂತೂ ಒಂದು ಚೂರು ಕಷ್ಟನೇ ಆಗೋದಿಲ್ಲ. ನಿಮ್ಗೇನಾದರೂ ಈ ಟೈಮ್ನಲ್ಲಿ ಸ್ವಲ್ಪ ರೊಟ್ಟಿ ಒಡೆದೋಯ್ತು ಅಥವಾ ಹರಿದು ಹೋಗ್ತಾ ಇದೆ ಅಂತಂದರೆ ಚೂರು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಜೋಳದ ಹಿಟ್ಟು ಫ್ರೆಶ್ ಆಗಿದ್ದರೆ ಅದರಲ್ಲೇ ಜಿಗಿಟಿನ ಅಂಶ ಇರುತ್ತೆ, ಒಂದು ರೊಟ್ಟಿನೂ ಹರಿಯೋದಿಲ್ಲ. ಫ್ರೆಶ್ ಆಗಿರುವಂತಹ ಜೋಳದ ಹಿಟ್ಟನ್ನು ಯೂಸ್ ಮಾಡೋದು ಒಳ್ಳೆಯದು. ಮಧ್ಯದಲ್ಲಿ ಈ ರೀತಿ ಹೋಲನ್ನು ಮಾಡಿಬಿಟ್ಟು ಕಾವಲಿಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ಕಾವಲಿ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಶೀಟನ್ನು ಉಲ್ಟಾ ಮಾಡಿ ಮಾಡಿ ಬೇಯಿಸ್ಕೊಂಡ್ರೆ ಆಯಿತು. ನೋಡಿ, ನಾನಿವಾಗ ಉಲ್ಟಾ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಈ ರೀತಿ ಶೀಟ್ನಲ್ಲೇ ಮಾಡಿಬಿಟ್ರೆ ರೊಟ್ಟಿ ಅಂತೂ ಒಂದು ಚೂರು ಹರಿಯೋದೇ ಇಲ್ಲ. ನೋಡಿ, ಇವಾಗ ನಾವೇನು ತೂತ ಮಾಡ್ಕೊಂಡಿದ್ದೀವೋ ಅದರೊಳಗಡೆ ಎಣ್ಣೆನೋ ಅಥವಾ ನಿಮಗೆ ತುಪ್ಪ ಇಷ್ಟ ಆದರೆ ತುಪ್ಪನೋ ಹಾಕಿಬಿಟ್ಟು ಎರಡೂ ಕಡೆ ಬೇಯಿಸ್ಕೊಂಡ್ರೆ ಆಯಿತು. ತುಂಬ ಕಟಿ ಆಗೋ ತನಕ, ಕೆಂಪಾಗೋ ತನಕ ಬೇಯಿಸ್ಕೊಳ್ಬೇಡಿ. ಸ್ವಲ್ಪ ಮೃದುವಾಗೇ ಇದ್ದರೆ ತಿನ್ನೋದಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ. ರಾತ್ರಿ ಊಟ ಮಾಡಲ್ಲ, ರೈಸ್ ತಿನ್ನಲ್ಲ ಅನ್ನೋರು ಸಹ ಇದನ್ನು ರಾತ್ರಿ ಡಿನ್ನರಿಗೂ ಸಹ ನೀವು ಟ್ರೈ ಮಾಡಿ ನೋಡ್ಬೋದು. ತುಂಬ ಲೈಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ.
ನೋಡಿ ಎರಡೂ ಕಡೆ ಟರ್ನ್ ಮಾಡಿ ನಾನು ಕುಕ್ ಮಾಡ್ಕೊಂಡಿದ್ದೀನಿ. ನೋಡಿ ರುಚಿಯಾಗಿರುವಂತಹ ಜೋಳದ ಹಿಟ್ಟಿನ ತಾಲಿಪಿಟ್ ತಯಾರಾಗೇ ಬಿಡ್ತು. ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಅದರಲ್ಲೂ ಈ ಚಟ್ನಿ ರೆಸಿಪಿನಂತೂ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.